Hi guys, welcome back to our channel. So ಇವಾಗ ಹನಿ ಒಂದು ಸ್ಟೆಂಟ್ ತೋರಿಸುತ್ತೆ ನೋಡಿ. ಏನಕ್ಕೆ ಹಿಂಗೆ ಜಂಪ್ ಮಾಡ್ತಿದೆ ಅಂದರೆ ಅದಕ್ಕೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರಿ, ಅದಕ್ಕೋಸ್ಕರ ಅಷ್ಟೇ. ಆದರೆ ವಾಕಿಂಗ್ ಮಾರ್ನಿಂಗೇ ಆಗಿದೆ ಆ್ಯಕ್ಚುಲಿ. ಸೊ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಎದ್ದು ದೇವ್ರಿಗೆ ಪೂಜೆ ಮಾಡಿ, ಇವತ್ತು ಫ್ರೈಡೇ ಆಲ್ಸೋ. ಸೊ ನಾನು ಬನಶಂಕರಿ ಅಮ್ಮ ಟೆಂಪಲ್ಗೆ ಯೂಶ್ವಲಿ ವೀಕ್ಲಿ ಹೋಗ್ತೀನಿ ಏನಾದರೂ ಹರಿಸ್ಕೊಂಡಾಗ. ಸೊ ನಾನು 3 ವೀಕ್ಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. 1 ವೀಕ್ ಆಲ್ರೆಡಿ ಆಗೋಗಿದೆ. ಸೊ ಇದು 2nd ವೀಕ್ ನಾನು ಹೋಗ್ತಿರೋದು ದೀಪ ಹಚ್ಚೋದಕ್ಕೆ. ನಾನು ಯೂಶ್ವಲಿ ಪ್ರೀವಿಯಸ್ಲಿ ನಾನು ದೀಪನ ತಗೊಂಡು ಲೈಕ್ ನಿಂಬೆಹಣ್ಣೆಲ್ಲ ತಗೊಂಡು ಅಲ್ಲೇ ಹೋಗಿ ಪ್ರಿಪೇರ್ ಆಗಿ ಹಚ್ತಿದ್ದೆ. ಬಟ್ ಈ ಸತಿ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಅಲ್ಲೇ ಹೋಗಿ ದೀಪನ ಬೈ ಮಾಡಿ ನಿಮಗೆ ತೋರಿಸಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಲ್ಲೇ ಹೋಗಿ ಬೈ ಮಾಡಿ ದೀಪನ ಹಚ್ತಿದ್ದೀನಿ. ಸೊ ಕಮ್, ಲೆಟ್ಸ್ ಗೋ. ಅಲ್ಲಿ ಹೋಗಿದ ತಕ್ಷಣವೇ ಎನ್ವಿರಾನ್ಮೆಂಟ್ ನಿಮ್ಗೆ ಹಿಂಗೆ ಇರುತ್ತೆ. ಹೂವು, ಹಣ್ಣು, ನಿಂಬೆಹಣ್ಣು ಅಂತೂ ರಾಶಿ ಹಾಕಿರ್ತಾರೆ. ನಿಂಬೆಹಣ್ಣು ಏನಕ್ಕೆ ಅಷ್ಟೊಂದು ಹಾಕಿರ್ತಾರೆ ಅಂದರೆ ಅಲ್ಲಿ ದೀಪ ಹಚ್ಚೋರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ಪ್ಲೇಟ್ಸಲ್ಲಿ ಅವರೇ ದೀಪನ ರೆಡಿ ಮಾಡಿ ಇಟ್ಕಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಅಲ್ಲಿ ಬಟ್ಟೆಗಳಾಗಲಿ, ವೇಲ್ಸ್ ಆಗಲಿ, ಬಳೆಗಳಾಗಲಿ ಎಲ್ಲ ಸಿಗುತ್ತೆ. ಸೊ ನಾನು ಯಾವಾಗಲೂ ಇವ್ರ ಹತ್ರನೇ ತಗೊಳ್ಳೋದು. ದೀಪನ ತಗೊಂಡ್ರೆ ಈ ಥರ ದೀಪನ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ಇಕ್ಕಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಬೋದು. ಅವ್ರು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾರೆ. ಎಲ್ಲದಕ್ಕೂ ತುಪ್ಪನ ತುಂಬಿಸಿ ದೀಪಕ್ಕೆ. ಆಮೇಲೆ ನಮಗೆ ಬೆಂಕಿಪಟ್ಟಣ ಒಂದು, ಆಮೇಲೆ ಅರಿಶಿನ ಮತ್ತು ಕುಂಕುಮದ ಪ್ಯಾಕೆಟ್ ಒಂದು ಕೊಡ್ತಾರೆ. ನಾವೇ ಅರಿಶಿನ ಕುಂಕುಮನ ಇಟ್ಕೊಂಡು ರೆಡಿ ಮಾಡಿಕೊಂಡು, ಆ್ಯಂಡ್ ಆಲ್ಸೋ ಕರ್ಪೂರನ ಕೊಡ್ತಾರೆ. ಕರ್ಪೂರನ ನಾವು ಚೂರು ಬತ್ತಿಗೆ ಹಚ್ಚೋದ್ರಿಂದ ನಾವು ಬೆಂಕಿಪಟ್ಟಣದಿಂದ ಬೆಂಕಿ ಹಚ್ಚಿದ ತಕ್ಷಣ ಬೇಗ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಜಾಸ್ತಿ ಟೈಮ್ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ, ಹಾರೋಗೋದಿಲ್ಲ. ಸೊ ಅದಕ್ಕೋಸ್ಕರ ಕರ್ಪೂರ ಕೂಡ ನೀವು ನೋಡ್ಬೋದು ತಟ್ಟೆಯಲ್ಲಿದೆ, ಅದನ್ನು ಕೊಡ್ತಾರೆ. ಅಲ್ಲಿ ಸ್ಲಿಪ್ಪರ್ ಬಿಡೋದಕ್ಕೆ ಕೂಡ ಜಾಗ ಇದೆ. ನಾವು ಸ್ಲಿಪ್ಪರ್ನ ಕೊಟ್ಟರೆ ಟೋಕನ್ ಕೊಡ್ತಾರೆ. ಆ ಟೋಕನ್ನ ವಾಪಸ್ ನಾವು ಕೊಟ್ಟಾಗ 3 ರೂಪೀಸ್ ಅಷ್ಟೇ ಒಂದು ಜೊತೆಗೆ ತಗೊಳ್ಳೋದು. ಸೊ ನಾನು ಸ್ಲಿಪ್ಪರ್ನ ಬಿಟ್ಟು ಕಾಲು ತೊಳ್ಕೊಂಡು ಒಳಗಡೆ ಹೋದೆ. ಎಂಟ್ರಿ ಕೊಟ್ಟರೆ ಇದು ಸೀನು. ಸೊ ಯಾವಾಗಲೂ ಇದು ಹಿಂಗೆ ಇರುತ್ತೆ ದೇವಸ್ಥಾನ. ಫ್ರೈಡೇಸ್ ಅಂತೂ ಇದು ಕಂಪಲ್ಸರಿ ಹಿಂಗೆ ಇರುತ್ತೆ. ನೀವು ಯಾವ ಫ್ರೈಡೇ ಹೋದ್ರೂ ಚೇಂಜ್ ಆಗೋದೇ ಇಲ್ಲ. ಮುಂಚೆ ಎಲ್ಲ ಫ್ರೈಡೇಸ್ ಮಾತ್ರ ದೀಪ ಹಚ್ತಿದ್ರಂತೆ. ಬಟ್ ತುಂಬ ವರ್ಷಗಳಿಂದ ಇವಾಗ ಯಾವ ಡೇಸ್ ಆದ್ರೂ ಪರವಾಗಿಲ್ಲ, ಮಂಡೇ ಟು ಸಂಡೇ ಎಲ್ಲರೂ ದೀಪ ಹಚ್ತಾನೆ ಇರ್ತಾರೆ. ಬಟ್ ಇಷ್ಟೊಂದು ರಶ್ ವೀಕ್ ಡೇಸಲ್ಲಿ ಇರೋದಿಲ್ಲ. ಫ್ರೈಡೇ ಮಾತ್ರ ಜಾಸ್ತಿ ರಶ್ ಇರುತ್ತೆ. ನಾನು ಇವಾಗ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಐ ವಿಲ್ ಟೆಲ್ ಯು ಅಬೌಟ್ ಇಟ್ ಲೇಟರ್. ಸೊ ವಾಚ್ಮ್ಯಾನ್ ಅಂಕಲ್ ನನ್ನ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಟೆಂಪಲ್ ಒಳಗಡೆ. ಆಮೇಲೆ ಫೋಟೋ ತಗೊಳ್ಳುವಂತೆ ಬಾಮ್ಮ ಅಂತ. ನಾನು ಏನಕ್ಕೆ ಅಲ್ಲೇ ಪರ್ಟಿಕ್ಯುಲರಾಗಿ ವಿಡಿಯೋ ತಗೊಳ್ತಿದ್ದೆ ಅಂದರೆ ಅಲ್ಲೆಲ್ಲ ಜನಗಳು ಕೂತಿದ್ರು. ಏನು ಕೂತಿದ್ರು ಅಂದರೆ ರಾಹುಕಾಲ ಬರಲಿ ಅಂತ. ರಾಹುಕಾಲ ಆಲ್ಮೋಸ್ಟ್ 10:15 or 10:30ಗೆ ಇತ್ತು ಇವತ್ತು ಫ್ರೈಡೇ. ಸೊ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲರೂ ರಾಹುಕಾಲದಲ್ಲಿ ದೀಪ ಹಚ್ಚೋದಕ್ಕೆ ಪ್ರಿಫರ್ ಮಾಡ್ತಾರೆ. ಏನಕ್ಕೆ ಅಂದರೆ ದೋಷಗಳೆಲ್ಲ ಹೋಗುತ್ತೆ, ತುಂಬ ಒಳ್ಳೇದಾಗುತ್ತೆ ಅಂತ ಅವರ ನಂಬಿಕೆ. ಸೊ ಇದು ಅನದರ್ ಸೈಡ್ ಆಫ್ ದಿ ಟೆಂಪಲ್. ಇಲ್ಲಿ ನೋಡಿ, ಈ ಥರನೇ ನಾನು ಮುಂಚೆ ಪ್ರಿಪೇರ್ ಮಾಡ್ತಿದ್ದೆ ಅಲ್ಲೇ ಹೋಗಿ ಟೆಂಪಲ್ಗೆ. ಇವಾಗ ನನಗೆ ಟೈಮ್ ಇಲ್ಲ. ಇದು ತುಲಾಭಾರ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಏನಾದರೂ ಹರಕೆ ಉಟ್ಕೊಂಡು ನಮ್ಮ ವೆಯ್ಟ್ಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಆಗಲಿ ಏನಾದರೂ ನಾವು ಸಾಮಾನ ತುಲಾಭಾರ ಮಾಡಿ ಅದನ್ನು ದೇವ್ರಿಗೆ ಅರ್ಪಿಸ್ತೀವಿ ಅಂತ ಕೊಡ್ತಾರೆ. ಈ ಜಾಗ ಏನಂದರೆ ದೀಪ ಹಚ್ಚಿರೋರು ತಗೊಬಂದು ದೀಪನ ಇಲ್ಲಿ ಇಡ್ತಾರೆ. ಸೊ ಮುಂದೆ ಕೂಡ ಅಲ್ಲಿ ದೇವಸ್ಥಾನ ಇದೆ. ಸೊ ದೇವ್ರ ಮುಂದೆನೇ ದೀಪಗಳನ್ನ ಇಡ್ತಾರೆ. ನನ್ನ ದೀಪ ಕೂಡ ಅಲ್ಲೇ ಇಕ್ಕಿದೆ. ಸೊ ಇದು ಅನದರ್ ಸೈಡ್ ಆಫ್ ದಿ ಟೆಂಪಲ್. ಅಲ್ಲಿ ವೈಟ್ ಕಲರ್ ಶೆಡ್ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ದಿನಾಗ್ಲೂ ಅನ್ನದಾನನ ಮಾಡ್ತಾರೆ. ಸೊ ಎಸ್ಪೆಷಲಿ ಫ್ರೈಡೇಸ್ ತುಂಬ ಜನ ಇರ್ತಾರೆ. ಏನಕ್ಕೆ ಅಂದರೆ ಮಾರ್ನಿಂಗ್ ತುಂಬ ಜನ ನಾಷ್ಟ ಮಾಡದೆ ಬಂದಿರ್ತಾರೆ. ಸೊ ನಾನು ಕೂಡ ನಾಷ್ಟ ಮಾಡ್ದೇ ಹೋಗಿದ್ದೆ. ಹಂಗೆ ಮಾಡ್ಕೊಂಡು ಹೋದ್ರೆ ನಂಬಿಕೆ ಒಳ್ಳೇದಾಗುತ್ತೆ, ನಾವು ಅಂದ್ಕೊಂಡಿದ್ದು ಬೇಗ ಆಗುತ್ತೆ ಅಂತ. ಸೊ ಯಾ, ದಿಸ್ ಈಸ್ ಮೈ ವಿಡಿಯೋ ಫಾರ್ ದ ಡೇ.
ಸೊ ಇದು ಬೆಂಗಳೂರಲ್ಲಿ ತುಂಬ ದೊಡ್ಡ ಟೆಂಪಲ್ ಆ್ಯಂಡ್ ತುಂಬ ನಂಬಿಕೆ ಇರೋ ಟೆಂಪಲ್ ಬನಶಂಕರಿ ಅಮ್ಮ ಟೆಂಪಲ್ ಅಂದರೆ. ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ ಈ ಟೆಂಪಲ್ ಮೇಲೆ. ಏನಕ್ಕೆ ಅಂದರೆ ನಾನು ತುಂಬ ಹರಿಸ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ದೀಪ ಒಂದು 5 to 6 ಟೈಮ್ಸ್ ಹಚ್ಚಿದ್ದೀನಿ. ಲೈಕ್ 5 to 6 ಟೈಮ್ಸ್ ಅಲ್ಲ, 9 weeks 3 weeks ಆ ಥರ ಎಲ್ಲ ಹಚ್ಚಿರೋದು. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಇದುವರೆಗೂ. ಸೊ ಯಾ, ದಿಸ್ ಈಸ್ ಆರ್ ವ್ಲಾಗ್. ನಾನು ಬಂದಿದ ತಕ್ಷಣ ಇದು ಹನಿ ರಿಯಾಕ್ಷನ್, ಅದಕ್ಕೆ ಒಂದು ಕ್ಲಿಪ್ ತಗೊಂಡೆ ಹನಿದು ಇರಲಿ ಅಂತ. ಸೊ ಯಾ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.